ನಾಗಪಂಚಮಿ ಸಂಭ್ರಮ. ಶ್ರೀ ನಾಗಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ. ಬೆಂಗಳೂರು ನಗರದ ಕೃಷ್ಣರಾಜಪುರಂನ ಶೀಗೇಹಳ್ಳಿ ಮುಖ್ಯ ರಸ್ತೆಯ ಚಿಕ್ಕಬಸವನಪುರದಲ್ಲಿರುವ ವಾಸವಿ ಎನ್ಕ್ಲೇವ್ ಲೇಔಟ್ನ ಶ್ರೀ ನಾಗಲಕ್ಷ್ಮಿ ದೇವಾಲಯದಲ್ಲಿ ನಾಗಪಂಚಮಿ ಹಬ್ಬದ ಅಂಗವಾಗಿ ಭಕ್ತಿ ಶ್ರದ್ಧೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ನಾಗಪಂಚಮಿ ಪ್ರಯುಕ್ತ ದೇವಾಲಯದಲ್ಲಿರುವ ನಾಗರ ಹುತ್ತಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಶ್ರೀ ನಾಗಲಕ್ಷ್ಮಿ ಅಮ್ಮನವರ ಉತ್ಸವ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ದೇವಾಲಯದ ಮೂಲ ವಿಗ್ರಹವಾದ ಶ್ರೀ ನಾಗಲಕ್ಷ್ಮಿ ಅಮ್ಮನವರನ್ನು ವಿವಿಧ ಬಗೆಯ ಪರಿಮಳಭರಿತ ಹೂವುಗಳಿಂದ ಅತ್ಯಂತ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಉತ್ಸವ ವಿಗ್ರಹಕ್ಕೂ ವಿಶೇಷ ಅಲಂಕಾರ ಮಾಡಿ ದೇವಾಲಯದಿಂದ ಹೊರತಂದು ಪ್ರಾಕಾರೋತ್ಸವ ನೆರವೇರಿಸಲಾಯಿತು. ಉತ್ಸವದ ವೇಳೆ ಭಕ್ತರು ಭಕ್ತಿಭಾವದಿಂದ ಆರತಿ ಬೆಳಗಿ ದೇವಿಯ ದರ್ಶನ ಪಡೆದರು. ಪ್ರಾಕಾರೋತ್ಸವದ ನಂತರ ಉತ್ಸವ ವಿಗ್ರಹವನ್ನು ಪುನಃ ದೇವಾಲಯದೊಳಗೆ ತಂದು ವಿವಿಧ ಆರತಿಗಳನ್ನು ಬೆಳಗಿಸಿ ದೀಪ, ಧೂಪ ಹಾಗೂ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಾಗಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ದರು. ಭಕ್ತರು ನಾಗರ ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿ ಶ್ರೀ ನಾಗಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ದೇವಾಲಯದ ಆವರಣವು ದಿನವಿಡೀ ಭಕ್ತರ ಜೈಕಾರ, ಮಂತ್ರಘೋಷ ಹಾಗೂ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿತು. ಶ್ರೀ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಅಮ್ಮ, ನಾಗಲಕ್ಷ್ಮಿ ಅಮ್ಮ, ನಾಗಲಕ್ಷ್ಮಿ ಅಮ್ಮ, ನಮ್ಮ ಮನದ ಮಂದಿರದ ಮಂಗಳದ ದೀಪಮ್ಮ, ಹುತ್ತದೊಳಗೆ ದೈವ ಶಕ್ತಿಯಮ್ಮ, ಭಕ್ತರ ಕಾಪಾಡುವ ಕರುಣಾಮಯ್ಯಮ್ಮ. ನಾಗಪಂಚಮಿಯ ಶುಭ ದಿನ ಬಂದಿತಮ್ಮ, ನಿನ್ನ ಸನ್ನಿಧಿಯಲ್ಲಿ ಭಕ್ತಿಯ ಗಂಗೆಯಮ್ಮ, ಪಂಚಾಮೃತ ಅಭಿಷೇಕದ ಪಾವನ ರೂಪದಲ್ಲಿ ಪರಿಮಳ ಹೂಗಳ ಅಲಂಕಾರ ಧರಿಸಿ ಭಕ್ತರ ಮನದ ಕತ್ತಲೆಯನ್ನು ದೂರ ಸರಿಸಿ ದೀಪದ ಬೆಳಕಾಗಿ ದಾರಿ ತೋರುವ ತಾಯಿ ಶ್ರೀ ನಾಗಲಕ್ಷ್ಮಿ, ನೀ ನಮ್ಮ ಭಾಗ್ಯದಾಯಿ. ನಾಗಲಕ್ಷ್ಮಿಯಮ್ಮ, ನಾಗಲಕ್ಷ್ಮಿಯಮ್ಮ, ನಮ್ಮ ಮನದ ಮಂದಿರದ ಮಂಗಳದ ದೀಪಮ್ಮ, ಹುತ್ತದೊಳಗೆ ನೆಲೆಸಿದ ದೈವ ಶಕ್ತಿಯಮ್ಮ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಜನಸ್ಯ ಹೃದಯ ಸಂಸ್ಥತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ ಎಂಬಂತೆ ನಾಗಮಹಾಲಕ್ಷ್ಮಿ ಈ ಸನ್ನಿಧಾನ ಹೇಗೆ ಯಜಮಾನರಿಗೆ ನಮ್ಮ ರಾಮಮೂರ್ತಿಯವರು ಹಾಗೂ ಅವರು ಮನೆಯವರಾದ ಮಂಜುಳಮ್ಮ ಅವ್ರಿಗೆ ದೇವರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಇಲ್ಲಿ ತುಂಬ ವರ್ಷಗಳ ಹಿಂದೆ ಇದು ಒಂದು ಜಾಗ ಬಹಳ ದುಸ್ತರವಾಗಿತ್ತು. ಅಲ್ಲಿ ಅವರು ಇದನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಅವರಿಗೆ ಸ್ವಪ್ನದಲ್ಲಿ ತಾಯಿ ಕಾಣಿಸಿಕೊಂಡು, ನಾನು ಇಲ್ಲಿ ಮೂಲ ಸನ್ನಿಧಾನದಲ್ಲಿ ಇದ್ದೇನೆ, ನನ್ನ ಕೆಲಸವನ್ನು ಮಾಡಿ ನಂತರ ನೀವು ಈ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರೇರಣೆಯಾದಾಗ ನಾವು ಪ್ರಶ್ನೆಯನ್ನು ನೋಡಿ ಎಲ್ಲಿಯ ನಾಗ ಸನ್ನಿಧಾನ ಅಂಥೇಳಿ ಆ ತಾಯಿನೇ ಸ್ವಪ್ನ ರೂಪದಲ್ಲಿ ಬಂದು ಕರ್ಕೊಬಂದು ಇಲ್ಲಿ ಗೋಚರಿಸ್ತಾಳೆ. ಹಾಗಾಗಿ ಬಂದ ನಂತರ ರಾಮಮೂರ್ತಿ ಅವರು ಈ ದೇವಸ್ಥಾನದ ಯಜಮಾನರು, ಧರ್ಮದರ್ಶಿಗಳು,
ಮತ್ತು ಅವರ ಕುಟುಂಬದವರು ಅಪಾರವಾದಂಥ ಭಕ್ತಿ ಈ ಸನ್ನಿಧಾನದಲ್ಲಿ. ಇಲ್ಲಿರತಕ್ಕಂಥ ಕೆ ಆರ್ ಪುರಂ ಈ ನಗರ ಪ್ರದೇಶ, ಇಲ್ಲಿನ ನಿವಾಸಿಗಳು ಸುತ್ತಮುತ್ತಲಿನ ಎಲ್ಲರಿಗೂ ಕ್ಷೇಮವಾಗಲಿ, ಇಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿಯು ಪ್ರತ್ಯಕ್ಷವಾಗಿ ನಾಗಸ್ವರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡು ಈ ದೇವಾಲಯವನ್ನು ನಿರ್ಮಾಣವಾಗಿ ಎಷ್ಟೋ 2-3 ವರ್ಷಗಳಲ್ಲಿ ಇದನ್ನು ಸಂಪೂರ್ಣಗೊಳಿಸಿ ಹೋದ ಒಂದು 3 ತಿಂಗಳ ಹಿಂದೆ ಈ ಗಣಪತಿ, ಗುರುಮೇಧ ದಕ್ಷಿಣಾಮೂರ್ತಿ, ಸುಬ್ರಹ್ಮಣ್ಯೇಶ್ವರ ಮತ್ತು ಮೂಲನಾಗ, ಕೆಳಗಡೆ ಇರತಕ್ಕಂಥದ್ದು ಮೂಲನಾಗ, ನಾಗಾಂಜನೇಯ ಸ್ವಾಮಿ, ಉಮಾಮಹೇಶ್ವರ ಮತ್ತು ಇಚ್ಛಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಆ ನಾಗಲಕ್ಷ್ಮಿ, ಇದು ಬಹಳ ವಿಶೇಷವಾದಂಥ ದೇವಸ್ಥಾನ. ಎಲ್ಲೂ ಬಹಳ ಅಪರೂಪ. ಬೇರೆ ತಮಿಳುನಾಡು ಈ ಪ್ರದೇಶಗಳಲ್ಲಿ ನಾಗಮಹಾಲಕ್ಷ್ಮಿ ಇರತಕ್ಕಂಥದ್ದು ವೈಶಿಷ್ಟ್ಯತೆ. ಹಾಗಾಗಿ ಆ ತಾಯಿಯೇ ಸಾಕ್ಷಾತ್ಕರಿಸಿ ಈ ಸನ್ನಿಧಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಸಕಾಲಕ್ಕೆ ಮದುವೆ ಮತ್ತು ಸಂತಾನ ಪ್ರಾಪ್ತಿ, ದಾಂಪತ್ಯದಲ್ಲಿ ಎಲ್ಲ ವಿಧವಾದ ಶ್ರೇಯಸ್ಸು, ಎಲ್ಲ ಆರೋಗ್ಯದಲ್ಲಿ ಸುಧಾರಣೆ, ಏನು ಬೇಕೋ ಅದನ್ನು ಕ್ಷಿಪ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಆ ಸಾನ್ನಿಧ್ಯ ಇರತಕ್ಕಂಥ ಸನ್ನಿಧಾನ ನಾಗಮಹಾಲಕ್ಷ್ಮಿ. ಬಹಳ ವಿಶೇಷ ದಿನಗಳಲ್ಲಿ ಶುಕ್ರವಾರ, ಮಂಗಳವಾರಲ್ಲಿ, ಚತುರ್ಥಿ, ಪಂಚಮಿ, ಷಷ್ಠಿಗಳಲ್ಲಿ ವಿಶೇಷವಾಗಿ ಇಲ್ಲಿ ಜನಸಾಗರ ಬಂದು ತಮ್ಮ ಕೋರಿಕೆಗಳನ್ನು, ಇಷ್ಟಾರ್ಥವನ್ನು ತಾಯಿಗೆ ನೆರವೇರಿಸಿ ಪೂಜೆಯ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಮಂಡಲಾಭಿಷೇಕ ಸುಸಂಪನ್ನವಾಗಿದ್ದು ಈ ದಿನ ಪ್ರತಿ ವರ್ಷವೂ ನಾಗಪಂಚಮಿ ಅಂದರೆ ನಾಗದೇವತೆಗಳು ಅಂದರೆ ಸುಬ್ರಹ್ಮಣ್ಯ ಅಂದರೆ ಐಶ್ವರ್ಯಕಾರಕ ಅಂತೀವಿ. ಚರ್ಮವ್ಯಾಧಿಗಳು, ಯಾವ ವಿಧವಾದಂಥ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಅಷ್ಟಕುಲ ನಾಗದೇವತೆಗಳ ಒಂದು ಸಾನ್ನಿಧ್ಯ ದೇವತೆ. ಮೊನ್ನೆನೂ ಆ ಮಹಾನುಭಾವ ಪ್ರತ್ಯಕ್ಷನಾಗಿದ್ದಾನೆ, ಬಾಲಸ್ವರೂಪದಲ್ಲಿ ನಾಗದೇವತೆಯಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಗೋಚರಿಸಿ ಎಷ್ಟೋ ಜನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇ ವಿಶೇಷವಾಗಿ ಫಲವನ್ನು ಆ ತಾಯಿ ಕರುಣಿಸ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಗಣಪತಿ ಪೂಜೆ, ಕಲಶಸ್ಥಾಪನೆ ಮತ್ತು ಲಘುನ್ಯಾಸಪೂರ್ವಕ ರುದ್ರಾಭಿಷೇಕ, ಎಲ್ಲ ಪಂಚಾಮೃತ ಔಷಧಿಗಳಿಂದ ಅಭಿಷೇಕ, ಉತ್ಸವ ಮೂರ್ತಿಗೆ ಪ್ರಾಕಾರೋತ್ಸವ. ಆ ಸ್ವರೂಪಿಣಿಯಾಗಿರ್ತಕ್ಕಂಥ ನಾಗಮಹಾಲಕ್ಷ್ಮಿ ಭಕ್ತರ ಈಪ್ಸಿದಂತೆ ಬರ್ತಕ್ಕಂಥ ಭಕ್ತರ ಸಹಕಾರ, ಯಜಮಾನರ ತನು ಮನ ಧನ ಅಪಾರವಾದ ಭಕ್ತಿಯಿಂದ ಈ ದೇವಸ್ಥಾನದಲ್ಲಿ ನವನೀತ ಬೆಣ್ಣೆ ಅಲಂಕಾರ ಅಮ್ಮನವರಿಗೆ. ಹಾಗಾಗಿ ಆ ಒಂದು ಅಲಂಕಾರ ಸುಪ್ರೀತಳಾಗಿ ಅವಳು ಎಲ್ಲರಿಗೂ ಇನ್ನೂ ಹೆಚ್ಚಿನ ಜನರು ಇಲ್ಲಿಗೆ ಬಂದು ಆಗಮಿಸಿ ಅವಳ ಇಷ್ಟಾರ್ಥವನ್ನು ಎಲ್ಲರಿಗೂ ನೆರವೇರಿಸಲಿ ಎಂದೇಳಿ ಎರಡನ್ನು ಮಾತು ಹೋಗ್ತಾನೆ. ಸತ್ಯಾಸಂತು ಯಜಮಾನಸ್ಯ ಕಾಮಾಹ. ಜಯ ನಮಃ. ನಾನು ರಾಮಮೂರ್ತಿ ಅವ್ರ ಮಗ. ಇದು ದೇವಸ್ಥಾನ ಶ್ರೀ ವಾಸವಿ ಎನ್ಕ್ಲೇವ್ ಲೇಔಟಲ್ಲಿ ನಿರ್ಮಾಣಿಸಾಗಿದೆ. ಇದು ನಮ್ಮ ಅಪ್ಪ ಕೊನೆ ಆಸೆ. ನಮ್ಮ ಅಪ್ಪ ಇವಾಗ ಇಲ್ಲಿ ಇರಲೇ ಇರ್ಬೋದು, ಅದೇ ನಮ್ಮ ಸುತ್ತಮುತ್ತ ಇರ್ತಾರೆ. ಇದು ದೇವಸ್ಥಾನ ನಿರ್ಮಾಣ ಆಗೋಕ್ಕೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪನೇ ಕಾರಣ. ಒಂದು ದಿವಸ ನಾಗರಾವು ನಮ್ಮ ಅಮ್ಮ ಕನ್ಸಲ್ಲಿ ಬಂದು ಹೇಳಿತ್ತು, ಇಲ್ಲಿ ನಾನು ಇದ್ದೀನಿ, ಇಲ್ಲಿ ಏನೇನ ಮಾಡಿದೆ ನಿಮ್ಗೆ ಅಪಾಯ ಮಾಡ್ತೀನಿ ಅಂತ. ಅದೇ ರಾತ್ರಿ ನಮ್ಮಪ್ಪ ಮತ್ತು ನಮ್ಮಮ್ಮ ಇಲ್ಲಿ ಕ್ಲೀನಿಂಗ್ ನಡೆಯುವ ಟೈಮಲ್ಲಿ ಬಂದು ನಿಲ್ಲಿಸಿ ನೋಡಿದ್ರು, ಇಲ್ಲೊಂದು ಚಿಕ್ಕ ಹುತ್ತಿತ್ತು. ಆಗ 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 ನಮ್ಮ ಅಪ್ಪ ಬಂದು ಇಲ್ಲಿ ಏನು ಅಂದ್ಕೊಂಡಿದ್ದ ಅಂದರೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಸುತ್ತಮುತ್ತ ಯಾರು ದೇವಸ್ಥಾನ ಇದ್ದಿಲ್ಲ. ಅವಾಗೇ ಈ ದೇವಸ್ಥಾನ ಪ್ರಾರಂಭವಾಗಿತ್ತು. ಆದರೆ ಇವಾಗ ನಮ್ಮಪ್ಪ ಇಲ್ಲ. ನಮ್ಮಪ್ಪ ಇಲ್ದಿರೋ ಕಾರಣಕ್ಕೆ ಇವಾಗ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಮತ್ತು ನಮ್ಮ ಸ್ಟಾಫ್ ಜಗದೀಶ್, ಸುಧಾಕರ್ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನ ನಿರ್ಮಾಣಿಸಲಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ಶುಭಾಕಾಂಕ್ಷೆಗಳು. ನಾಗಪಂಚಮಿ, ಗರುಡ ಪಂಚಮಿ ಶುಭಾಕಾಂಕ್ಷೆಗಳು. ನನ್ನ ಹೆಸರು ಮಂಜುಳಾ ಅಂತ. ನಾವು ರಾಮಮೂರ್ತಿ ನಗರಲ್ಲಿ ಇರೋದು, ಕೆ ಆರ್ ಪುರ ರಾಮಮೂರ್ತಿ ನಗರ. ಬಸವನಪುರದಲ್ಲಿ ನಾವು ಜಮೀನು ತೆಗೆದುಕೊಂಡ್ರೆ 1921ರಲ್ಲಿ ಜಮೀನು ತೆಗೆದುಕೊಂಡಾಗ ಇಲ್ಲಿ ನಮಗೆ ಕನಸಲ್ಲಿ ಬಂದು ಈ ಥರ ನಾಗದೇವತೆ ನಾವು ಡೆವಲಪ್ ಮಾಡಿದವಾಗ ಬಂದು ಕನಸಲ್ಲಿ ಹೇಳಿದ್ದು, ಈ ಥರ ಜಾಗದಲ್ಲಿ ನಾನು ಇದ್ದೀನಿ, ಈ ಜಾಗದಲ್ಲಿ ಯಾರು ಏನೂ ಮಾಡಬಾರ್ದು, ಏನೇನು ಮಾಡಿದ್ರೆ ನಿಮ್ಮ ವಂಶ ಇರಲ್ಲ ಅಂತ ಬಂದು ಕನಸಲ್ಲಿ ಬಂದು ನಮ್ಮ ಮನೆ ಹತ್ರನೇ ಬಂದು ಒಂದು ಮಗು ಥರ ಬಂದು ಹೇಳಿ, ನಾನು ಈ ಥರ ನಿವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಎಲ್ಲಿದ್ದೀಯ ಅಂತ ಮತ್ತೆ ನಾನು ಕೇಳಿದ್ದಕ್ಕೆ ನಾನು ಈ ಥರ ಜಾಗದಲ್ಲಿ ಎಕ್ಕಡೆ ಗಿಡ ಒಂದು ಗುರುತು ಸಿಕ್ಕಿದ್ದು ನಮಗೆ. ಎಕ್ಕಡೆ ಗಿಡ ಒಂದು ಮತ್ತು ಒಂದು ತೊಟ್ಟಿ ಬಾವಿ ಅಲ್ಲಿದೆ, ಬಾವಿ ಒಂದಿದೆ, ಬಾವಿ ಒಂದು ಮತ್ತು ಹುತ್ತು ನಾನು ಚಿಕ್ಕದಾಗಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸಿತು, ಕನಸಲ್ಲೇ ಬಂದು ತೋರಿಸಿತ್ತು. ಅದು ದೊಡ್ಡ ಹಾವು ನಮ್ಮ ಮನೆಗೆ ಬಂದು ಹೇಳಿದ್ದಕ್ಕೆ ನಾವು ಬಂದು ಚೆಕ್ ಮಾಡಿದಾಗ ಇಲ್ಲಿ ಬಂದು ನೋಡ್ದು. ಆವಾಗ ಸೋಮವಾರನೇ ಬಂದಿತ್ತು.
ಇಲ್ಲಿಗೆ ಬಂದು ಚೆಕ್ ಮಾಡೋವಾಗ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಬಂದು ನೋಡಿ ನಾವು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿತು ಕನಸಲ್ಲಿ. ಆವಾಗ ನಾವು ಈ ಜಾಗ ಬಿಟ್ಬಿಟ್ಟು ನಾವು ದೇವಸ್ಥಾನ ಮಾಡಿ ನಮ್ಮ ಯಜಮಾನ್ರು ಈ ಥರ 6 ಎಕರೆ ಜಮೀನು ತೆಗೆದುಕೊಂಡಿದ್ರು ಇಲ್ಲಿ ಬಸವಣ್ಣಪುರದಲ್ಲಿ. ಇಲ್ಲಿ ನಾವು ದೇವಸ್ಥಾನ ಕಟ್ಟಿದ ಮೇಲೆ ನಮ್ಮ ಯಜಮಾನ್ರು ಎಲ್ಲ ದೇವಸ್ಥಾನ ಎಲ್ಲ ಡೆವಲಪ್ ಆಯಿತು. ನಮ್ಮ ಯಜಮಾನ್ರು ಅಕಸ್ಮಾತಾಗಿ ಹಾರ್ಟ್ ಅಟ್ಯಾಕಲ್ಲಿ ಹೋದರು. ಆವಾಗ ನಮಗೆ ಅವಾಗ ಹೋದ್ರೇನು ನಾನು ದೇವಸ್ಥಾನ ಬಿಟ್ಟಿಲ್ಲ. ಅದೇ ಥರನೇ ನಾನು ಬಂದು ಇವಾಗ ನಾವು ಎಷ್ಟು ದಿನ 60 ದಿನ ಆಯಿತು ನಾವು ಪ್ರತಿಷ್ಠಾಪನೆ ಮಾಡಿ. ಇವಾಗ ನಾಗಪಂಚಮಿ ಗರುಡ ಪಂಚಮದಲ್ಲಿ ವಿಶೇಷ ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದೀವಿ. ಇಲ್ಲಿ ಉತ್ತ ಇದೆ, ಅದೇ ಉತ್ತ ಇದೆ ವಿಶೇಷ. ಹಾಂ, ಕೆಳಗಡೆ ಉತ್ತ ಇದೆ, ಮೇಲೆ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಅದೇ ಮೂಲ ಹೆಗ್ರೆ ಥರ ಮಾಡಿ ಹಾಂ ಅದೇ ಇಡಿಸ್ಬಿಟ್ಟು ಮತ್ತು ನಾಗರಾಜ, ನಾಗ ಆಂಜನೇಯ ಮತ್ತು ಶಿವ ನಾಗ ಆಂಜನೇಯ ಪ್ರತಿಷ್ಠೆ ಮಾಡ್ತೀವಿ. ಮತ್ತು ನವನಾಗ ಅಂತ ಮಕ್ಕಳಾಗಿದ್ದವ್ರಿಗೆ ಮಕ್ಕಳಾಗ್ತಾರೆ, ಮದುವೆ ಆಗಿದ್ದವ್ರಿಗೆ ಮದುವೆ ಆಗುತ್ತೆ. ಮತ್ತು ಶಿವಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮೇಲೆ ದಕ್ಷಿಣಾಮೂರ್ತಿ ಮತ್ತು ಗಣಪತಿ, ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ವಿಗ್ರಹ ಮಾಡಿದ್ದೀವಿ. ಮತ್ತು ಕನಸಲ್ಲಿ ಆವಾಗ ಬಂದು ಪೂಜೆ ಅಷ್ಟೇ ಶುಭ ಮಗು ಥರ ತೋರಿಸುತ್ತೆ. ಮತ್ತು ಏನೇನೋ ವಿಶೇಷ ಪೂಜೆಗಳು ಮಾಡಬೇಕಂದ್ರೆ ಬಂದು ಎಲ್ಲ ಹೇಳುತ್ತೆ, ನಾನು ಇದ್ದೀನಿ, ನೀವೇನು ಭಯ ಬೀಳಬೇಡ್ರಿ, ನಿಮ್ಗೇನು ನಾನು ಕಷ್ಟ ಕೊಡಲ್ಲ ಅಂತ ಇದು ಹೇಳ್ತಾ ಇದ್ದೆ. ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೆ. ನಮಗೂ ನಮ್ಮ ಯಜಮಾನ್ ಹೋಗಿ 2 ವರ್ಷ ಯಾವ ಥರನೂ ಆಪತ್ತು ಇಲ್ಲ, ನಮಗೆ ಏನು ಕಷ್ಟನೂ ಬಂದಿಲ್ಲ. ನಮ್ಮ ಯಜಮಾನ್ರು ಇದ್ದಾಗ ನಾವು ಯಾವ ಥರ ಇದ್ದೀವಿ, ನಮ್ಗೇನು ಕಷ್ಟ ಬಂದ್ರೂ ನಮಗೆ ಹಂಗೆ ನಿವಾರಣೆ ಮಾಡುತ್ತೆ. ಹಂಗೂ ನಮ್ಮ ನಾಗ ಆಂಜನೇಯ ಇದ್ದಾರೆ. ನಮ್ಗೇನು ಕಷ್ಟ ಬಂದರೆ ನಾವು ಇರೋದು ಕೇರ್ಪುರ ರಾಮಮೂರ್ತಿ ನಗರಲ್ಲಿ ಇರೋದು. ನಾವು ಬಂದು ನಾವು 6ನೇ ಫ್ಲೋರಲ್ಲಿ ಇರೋದು. ಒಂದು 5 ಜನ ಮಂಕಿಗಳು ಬರುತ್ತೆ ನಮ್ಮ ಮನೆಗೆ. ಬಂದುಬಿಟ್ಟು ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಟ್ಟು ಒಂದು 3 ದಿನ ನಮ್ಮ ಮನೆ ಹತ್ರನೇ ಇರುತ್ತೆ. ನಮ್ಮ ಮನೆ ಬಂದು ಒಳಗಡೆ ಎಲ್ಲ ಬಾಳೆಹಣ್ಣೆಲ್ಲ ತಿಂದುಬಿಟ್ಟು ನಮ್ಗೆ ಏನೇನು ಪ್ರಾಬ್ಲಮ್ ಬಂದರೆ ಅವು ಬಂದು ಅಲ್ಲೇ ಇರುತ್ತೆ ಒಂದು 3 ದಿನ ನಮ್ಮ ಮನೆ ಹತ್ರ. ಆ ಥರ ಇದ್ದಿದ್ದು ನಮಗೆ. ಇವಾಗೂ ನಾವು ಎಲ್ಲ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಹೋದಾಗಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನೇನೋ ಪ್ರಾಬ್ಲಮ್ ಹೋದ್ರೂ ಆ ಅಮ್ಮ ನಮ್ಮನ್ನು ನೋಡ್ಕೊತಾನೆ ಇದ್ದಾರೆ. ನಮ್ಗೆ ಇವತ್ತುವರೆಗೂ ಏನು ಕಷ್ಟನೂ ಇಲ್ಲ. ಎಲ್ಲ ಆ ಅಮ್ಮನೇ ನಮಗೆ ಸಹಾಯ ಮಾಡ್ತಾರೆ ಇದ್ದಾರೆ. ಇನ್ನೇ ನಮ್ಮ ಮಕ್ಕಳೆಲ್ಲ ಇದ್ದಾರೆ, ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಎಲ್ಲ ಇದೆ. ನಾಗಲಕ್ಷ್ಮಿ ವಾಸವಿ ಎಂಕ್ಲೆ ಮಂಜುಶ್ರೀ ಲ್ಯಾಂಡ್ ಡೆವಲಪರ್ಸ್ ಅಂತ ನಾವು ಇಲ್ಲಿ ವಾಸವಿ ಎಂಕ್ಲೆ ನಾಗಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಬಂದ ಭಕ್ತಾದಿಗಳಿಗೂ ಎಲ್ಲ ಒಳ್ಳೆಯದಾಗತ್ತೆ. ಮಕ್ಕಳದಾಗಿರೋರಿಗೆ ಮಕ್ಕಳಾಗತ್ತೆ, ಮದುವೆ ಆಗಿರೋರಿಗೆ ಮದುವೆ ಆಗತ್ತೆ. ಏನೇನು ಹರಕೆ ಹೊತ್ಕೊಂಡ್ರೆ ಎಲ್ಲ ನೆರವೇರುತ್ತೆ. ಇಲ್ಲಿ ಎಲ್ಲರಿಗೂ ಮೂಲ ವಿಗ್ರಹ ನಾಗಲಕ್ಷ್ಮಿ ಅಂತ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇಲ್ಲಿ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ದೀವಿ. ನಾಗಪಂಚಮಿ ಗರುಡ ಪಂಚಮಿ ಇದಕ್ಕೆ ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಹುತ್ತಿದೆ, ಹುತ್ತಿದ ಮೇಲೆ ಮೂಲ ವಿಗ್ರಹ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ನಾಗಲಕ್ಷ್ಮಿಗೆ ಇವತ್ತು ನಾಗಪಂಚಮಿ ಗರುಡ ಪಂಚಮಿ ಅಂತ ಬೆಣ್ಣೆ ಅಲಂಕಾರ ಮತ್ತು ಹೂವಿನ ಅಲಂಕಾರ ಮಾಡಿ ಭಕ್ತಾದಿ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಅಲಂಕಾರವನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ. ಅವರಿಗೆ ನಾಗಮ್ಮ ಆಶೀರ್ವಾದ ಇರಬೇಕು ಎಲ್ಲರಿಗೂ. ಇಲ್ಲಿ ನಾಗಸರ್ಪ ದೋಷ ಸರ್ಪಶಾಂತಿ ಏನೇನೋ ಇದ್ರೇನು ಇಲ್ಲಿ ಸರ್ಪಶಾಂತಿ ಪರಿಹಾರ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ವಿಘ್ನೇಶ್ವರ ಇಲ್ಲಿ ಏನು ಕಷ್ಟಗಳಿದ್ರೇನು ಪರಿಹಾರ ಮಾಡಿಕೊಂಡು ಹರಕೆ ಹೊತ್ಕೊಂಡ್ರೇನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಗ್ರಹ ಕೊಡುತ್ತೆ ಗಣಪತಿ. ಇಲ್ಲಿ ಇವತ್ತು ಅಮ್ಮವರು ಮೂಲ ಉತ್ಸವ ವಿಗ್ರಹಕ್ಕೆ ಅಲಂಕಾರ ಮಾಡಿ ಪ್ರಾಕಾರ ಉತ್ಸವ ಮಾಡಿದ್ದೀವಿ. ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಪ್ರಾಕಾರ ಉತ್ಸವ ಮಾಡಿ ಸರ್ವ ಜನರಿಗೂ ಕೆಲಸ ಸ್ಥಾಪನೆ ಮಾಡಿ ಮತ್ತು ನಾಗಲಕ್ಷ್ಮಿಗೆ ಗಣಪತಿ ಪೂಜೆ, ನವಗ್ರಹ ಪೂಜೆ, ನಾಗಲಕ್ಷ್ಮಿ ಕೆಲಸ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಯಾವ ದೇವಸ್ಥಾನದಲ್ಲಿ ಇಲ್ಲಿ ನಾಗಲಕ್ಷ್ಮಿ ದೇವಸ್ಥಾನ ಇಲ್ಲೇ ಕೇರ್ಪುರ ಬಸವಣ್ಣಪುರದಲ್ಲಿ ಇರೋದೊಂದು ವಾಸವಿ ಎಂಕ್ಲೆ ಮಂಜುಶ್ರೀ ಲ್ಯಾಂಡ್ ಡೆವಲಪರ್ಸ್ ಲೇಔಟಲ್ಲಿ ಇದೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಈ ದೇವಸ್ಥಾನ ಎಲ್ಲಿ ಸುತ್ತಮುತ್ತಲೂ ಇಲ್ಲ. ಈ ಲಕ್ಷ್ಮೀ ದೇವಸ್ಥಾನ ನಾಗಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಮಕ್ಕಳಿಗೆ ಮಕ್ಕಳಾಗತ್ತೆ. ಏನೇನು ಹರಕೆ ಹೊಡ್ಕೊಂಡ್ರೇನೋ ಹರಕೆ ನಡೆಯುತ್ತೆ. ಇವರಿಗೆ ಗ್ರಾಮಸ್ಥರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಕಾಪಾಡುವ ಕರುಣಾಮಯ್ಯಮ್ಮ.
ಪಾದಕ್ಕೆ ಹಾಲೆರೆದು ಕೈ ಮುಗಿದು ಬೇಡಿದೆವು, ನಿನ್ನ ಪಾದದ ನೆರಳಲ್ಲಿ ಆಶ್ರಯ ಹುಡುಕಿದೆವು. ಕಷ್ಟಗಳ ಕಳೆದು ಸುಖವನ್ನು ಕರುಣಿಸು, ಕುಟುಂಬದ ಬದುಕಿಗೆ ಶಾಂತಿಯನ್ನು ಹರಿಸು. ಆರೋಗ್ಯ ಐಶ್ವರ್ಯ ಸಂತಾನ ಭಾಗ್ಯ ನೀಡಿ, ಬಣ್ಣದ ಕೊರತೆ ಇಲ್ಲದ ಮನೆಗಳನ್ನು ಮಾಡಿ, ನಾಗದೇವತೆಯ ರೂಪದ ಪರಮಶಕ್ತಿಯಮ್ಮ ನಮ್ಮನ್ನು ಕಾಯಮ್ಮ. ನಾಗಲಕ್ಷ್ಮೀ ಅಮ್ಮ, ನಾಗಲಕ್ಷ್ಮೀ ನಮಃ. ಓಂ ನಾಗದೇವತಾಯ ನಮಃ. ಜಯ ಜಯ ನಾಗಲಕ್ಷ್ಮೀ, ಜಯ ಜಯ ನಾಗಲಕ್ಷ್ಮೀ. ಮಂಗಳಮಯಿ ತಾರೆ ಭಕ್ತರ ಪಾಲಿನ ಭಾಗ್ಯದಾರಿಣಿ ಶ್ರೀ ನಾಗಲಕ್ಷ್ಮೀ. ಅಮ್ಮನಿಗೆ ಜಯವಾಗಲಿ. Hello everyone, I'm Priyanka. This is Nagalakshmi temple in Vasavi Lewat. This has been constructed by my father, whose name is R. Ramamurthy. He's the owner of MLDC, the abbreviation is Manjushri Land Developers and Construction. This layout was started in 2023, and here initially it was a barren land. So we normally wanted to just construct the plots and sell it. So one day what happened was suddenly my mom got a dream, and my dad was doing all the construction part here, clearing the land, removing all the grasses, everything, garbage and all. He didn't know what was happening here. So my mom at home, she just got a very bad dream, like a nightmare kind of a thing, where this snake had come into her dream, and she was like, no, I'm like residing in this particular place and just don't harm me and all, try to worship me. So immediately my mom called my father, and she just told, and then when everyone like Manju uncle, my dad, Jagdish uncle, Sudhakar uncle, when they tried to check here, and actually there was a snake here. And from there my dad wanted to do something for the people, for the greatness of welfare for them. So he tried to build the temple, and midway of the construction, unfortunately he passed away. So we didn't want to give up because it was a small dream. So that is the reason my mom, my brother, everyone, one of them in the office, staff members and all, we wanted to take it as his ambition as well as a goal to build this temple, so that everyone gets to worship here, sit, meditate. As you can see, even below the temple also there's a snake, people can sit there, meditate. So we also build statues like Shiva, the snake, and Hanuman also. So any festival comes, every we try to celebrate in a very grandly, so that lakhs of people come and visit. And we also wish that this message reaches to every one of them, and they come and visit the God and take their blessings. Thank you. ಮಂಜುಶ್ರೀ ಲ್ಯಾಂಡ್ ಡೆವಲಪರ್ಸು ಲೇಔಟ್ ಮೇಂಟೆನೆನ್ಸು ಮಂಜುನಾಥ್ ಅಂದ್ಬಿಟ್ಟು ನಾವು ಇದು ಲೇಔಟು 21ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಾಗ ಸ್ವಲ್ಪ ಇದಾಗಿತ್ತು. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದೆ, ಮಣ್ಣು ಡೆವಲಪ್ಮೆಂಟ್ ಮಾಡೋಲ್ಲಿ ಅಕ್ಕ ಅಣ್ಣವ್ರಿಗೆ, ರಾಮಮೂರ್ತಿ ಅವ್ರಿಗೆ, ಮಂಜುಳವರಿಗೆ ಸ್ವಲ್ಪ ಕನಸಲ್ಲಿ ಹೋಗಿ ಇದು ಮಾಡಿ ನಾಳಿದೆಲ್ಲ ಚೇಂಜ್ ಮಾಡಿ ಪ್ಲ್ಯಾನಿಂಗೇ ಚೇಂಜ್ ಮಾಡಿಬಿಟ್ಟು ಇದು ದೇವಸ್ಥಾನ ಪ್ಲ್ಯಾನಿಂಗ್ ಮಾಡಿ ದೇವಸ್ಥಾನ ಕಟ್ಟಿದ್ದೀರಿ. ಇದು ಲೇಔಟ್ಸು ಸಹ ಎಲ್ಲ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೂ ಇಲ್ಲ. ಪುರಾತನದ ಹುತ್ತ ಇತ್ತು, ಅದನ್ನು ಅದೇ ಏನು ಡೆಮೊಲಿಷ್ ಮಾಡಿದ್ರೆ ಅದನ್ನ ಮೇಲೆ ತಂದು ಇದು ಒಂದು ದೇವಸ್ಥಾನ ಮಾಡಿದ್ರು ಮೇಲೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲೂ ಇಲ್ಲ ದೇವಸ್ಥಾನ, ಎಲ್ರಿಗೂ ಚೆನ್ನಾಗಿ ಅನುಕೂಲ ಮಾಡಲಿ ಅಂತ ಇದು ಮಾಡ್ತಾಯಿದ್ರು.